ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಬಣಕಾರ್ ದೀಪ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ, ಜನನಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಹರಪನಹಳ್ಳಿ. ನೀವು ಹಣ್ಣುಗಳನ್ನ ತಿಂತೀರಾ, ಆದರೆ ಹಣ್ಣುಗಳನ್ನ ಸರಿಯಾದ ಸಮಯದಲ್ಲಿ ತಿಂತಾ ಇದ್ದೀರಾ? ಹಣ್ಣುಗಳು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಆದರೆ ನಾವು ಮಾಡೋ ಒಂದು ಕಾಮನ್ ಮಿಸ್ಟೇಕ್ ಏನು ಗೊತ್ತಾ? ಊಟ ಆದ ತಕ್ಷಣ ಹಣ್ಣುಗಳನ್ನ ತಿನ್ನೋದು. ಹಣ್ಣುಗಳು ನಮ್ಮ ಹೊಟ್ಟೆಯಲ್ಲಿ ಭಾಳ ಬೇಗ ಜೀರ್ಣ ಆಗುತ್ತೆ. ಊಟದ ಜೊತೆಗೆ ಅಥವಾ ಊಟ ಆದ ತಕ್ಷಣವೇ ಹಣ್ಣುಗಳನ್ನ ತಿನ್ನೋದ್ರಿಂದ ಅವು ನಮ್ಮ ಹೊಟ್ಟೆಯಲ್ಲಿಯೇ ಉಳಿದು ಫರ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಆ್ಯಸಿಡಿಟಿ, ಬ್ಲೋಟಿಂಗ್ ಈ ಥರ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಹಣ್ಣುಗಳನ್ನ ತಿನ್ನಲಿಕ್ಕೆ ಸರಿಯಾದ ಸಮಯ ಯಾವುದು ಗೊತ್ತಾ? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಣ್ಣುಗಳನ್ನ ತಿನ್ನೋದ್ರಿಂದ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಆದರೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇರೋರು ಖಾಲಿ ಹೊಟ್ಟೆಯಲ್ಲಿ ಸಿಟ್ರಸ್ ಫ್ರೂಟ್ಸ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್, ಊಟಕ್ಕೂ 30 ನಿಮಿಷ ಮುಂಚೆ ಹಣ್ಣುಗಳನ್ನ ತಿನ್ಬೋದು. ಸಂಜೆ ಸ್ನ್ಯಾಕ್ ಆಗಿ ಕೂಡ ಹಣ್ಣುಗಳನ್ನ ತಿಂತಾ ಹೋಗ್ಬೋದು. ಈಗ ಹಣ್ಣುಗಳನ್ನ ತಿನ್ನೋ ಸರಿಯಾದ ಸಮಯ ಗೊತ್ತಾಯಿತು, ಆದರೆ ಹಣ್ಣುಗಳನ್ನ ತಿನ್ನೋ ಕ್ರಮ ಗೊತ್ತಾ? ಯಾವ ರೀತಿ ಹಣ್ಣುಗಳನ್ನ ತಿನ್ನಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಣ್ಣುಗಳನ್ನ ಪ್ರತ್ಯೇಕವಾಗಿ ತಿನ್ನಬೇಕಾಗುತ್ತೆ. ಯಾವುದೇ ಆಹಾರದೊಂದಿಗೆ ಹಣ್ಣುಗಳನ್ನ ಮಿಕ್ಸ್ ಮಾಡಬಾರ್ದು. ಅದೇ ರೀತಿ ಹಣ್ಣುಗಳ ಪ್ರಕೃತಿ ಮೇಲೆ ಹಣ್ಣುಗಳನ್ನ ತಿನ್ನಬೇಕು. ಈಗ ಸಿಟ್ರಸ್ ಫ್ರೂಟ್ಸ್ ಜೊತೆ ಆಲ್ಕಲೈನ್ ಫ್ರೂಟ್ಸ್ನ ಮಿಕ್ಸ್ ಮಾಡಬಾರ್ದು. ಎಕ್ಸಾಂಪಲ್, ಆರೆಂಜ್, ಮೂಸಂಬಿ, ದ್ರಾಕ್ಷಿ ಹಣ್ಣುಗಳ ಜೊತೆ ಬನಾನಾ, ಆ್ಯಪಲ್ ಈ ಥರ ಹಣ್ಣುಗಳನ್ನ ಮಿಕ್ಸ್ ಮಾಡಬಾರ್ದು. ನೆಕ್ಸ್ಟ್, ಫ್ರೆಶ್ ಫ್ರೂಟ್ಸ್ನ ತಿನ್ನಬೇಕಾಗುತ್ತೆ. ಕತ್ತರಿಸಿದ ತಕ್ಷಣವೇ ತಿನ್ನಬೇಕು. ಫ್ರೆಶ್ ಆಗಿರುವಂಥ ಫ್ರೂಟ್ಸ್ನ ತಿನ್ನಬೇಕು. ನೆಕ್ಸ್ಟ್, ಹಣ್ಣುಗಳನ್ನ ಜ್ಯೂಸ್ ಮಾಡಿ ಕುಡಿಯೋದಕ್ಕಿಂತ ಹಾಗೆ ಫುಲ್ ಹಣ್ಣನ್ನು ತಿನ್ನೋದು ತುಂಬ ಒಳ್ಳೆಯದು. ಜ್ಯೂಸ್ ಮಾಡಿದರೆ ಅದರಲ್ಲಿರೋ ಫೈಬರ್ ಲಾಸ್ ಆಗುತ್ತೆ. ಆದರೆ ಹಣ್ಣಲ್ಲಿ ಫೈಬರ್ ರಿಚ್ ಇರೋದ್ರಿಂದ ಹಣ್ಣನ್ನು ಹಾಗೆ ತಿನ್ನೋದ್ರಿಂದ ಡೈಜೆಷನ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮುಖ್ಯ ಸಲಹೆಗಳು ಏನಂದರೆ, ದಿನಕ್ಕೆ ಕನಿಷ್ಠ ಅಂದರೂ 1-2 ಹಣ್ಣುಗಳನ್ನ ತಿನ್ನಬೇಕಾಗುತ್ತೆ. ಸಕ್ಕರೆ ಅಂಶ ಜಾಸ್ತಿ ಇರುವ ಹಣ್ಣುಗಳನ್ನ ಮಿತಿಯಾಗಿ ಸೇವನೆ ಮಾಡಿ, ಎಸ್ಪೆಷಲಿ ಶುಗರ್ ಇರುವಂಥವ್ರು. ಸೀಸನ್ಗೆ ಸಿಗುವ ಹಣ್ಣುಗಳನ್ನ ಆಯ್ಕೆ ಮಾಡಿ ತಿಂದರೆ ಒಳ್ಳೆಯದು. ಈ ರೀತಿ ಹಣ್ಣುಗಳನ್ನ ತಿಂತಾ ಬಂದರೆ ನಿಮ್ಮ ಜೀರ್ಣಶಕ್ತಿ ಸುಧಾರಿಸ್ತಾ ಹೋಗುತ್ತೆ, ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ. ಇದೇ ರೀತಿಯ ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.